ಏನು ಪ್ರಾಣಿಗಳೇ ಕಾಣ್ತಾ ಇಲ್ಲ, ಎಲ್ಲ ಮಳೆ ಬಂದಿದೆ, ಎಲ್ಲ ಹೊರಗಡೆ ಯಾವುದು ಕಾಣ್ತಾ ಇಲ್ಲ, ಒಂದು ಕಾಣಿಸಿಲ್ಲಲ್ಲ. ಪರವಾಗಿಲ್ಲ, ಹೋದ್ ಸತಿಗಿಂತ ಈ ಸತಿ ಒಂದ್ ಸ್ವಲ್ಪ ಗ್ರೀನರಿ ಜಾಸ್ತಿ ಇದೆಯಲ್ಲ. ಮಳೆ ಬಂದಿದೆಯಲ್ಲ ಅದಕ್ಕೆ ಗ್ರೀನ್ ಎಲ್ಲ ಆಗಿದೆ ಅಲ್ಲ. ಹೋದ್ ಸತಿ ನಂಗೆ ಮುದುಮಲೆಯ ಜಾಸ್ತಿ ಗ್ರೀನರಿ ಕಾಣಿಸ್ತು, ಈ ಸತಿ ಪರವಾಗಿಲ್ಲ. ಈ ಕಡೆನೂ ಚೆನ್ನಾಗಿ ಇದಾಗಿದೆ, ಎಲ್ಲ ಸುಟ್ಟಿದ್ರಲ್ವಾ, ಇವಾಗೆಲ್ಲ ಮಳೆ ಬಂದೆಲ್ಲ ಕಾಡು ಇಂಪ್ರೂವ್ ಆಗಿದೆ ಮುಂಚೆಗಿಂತ. ನೋಡಿ ಗಾಡಿ ನಾವು ಹೋಗೋತಿಗೆ ಹೋಯ್ತು, ಇವಾಗ ಬರೋದಿಗೆ ಬರ್ತಾ ಇದೆ ಇದೇ ಗಾಡಿ. ಹೌದಾ? ಹಾ, 55 ನಾನು ನೋಡಿದ್ದೆ ಅಲ್ಲಿ. ನಂಗಂದ್ರೆ ರೂಢಿ ಆಗ್ಬಿಟ್ಟಿದೆ, ಗಾಡಿ ಯಾವ್ದಾರು ಹೋಗ್ತಾ ಇದ್ರೆ ನಂಬರ್ ಕ್ಯಾಲ್ಕುಲೇಷನ್ ಮಾಡೋದು. ಮತ್ತೆ ಎಷ್ಟು ಚೆನ್ನಾಗಿ ಅನಿಸ್ತಾ ಇದಲ್ಲ ರೋಡಲ್ಲಿ. ಈ ಥರ ಟ್ರಾಫಿಕ್ ಫ್ರೀ ಯಾವಾಗ ಬ್ಯಾಂಗ್ಳೂರ್ ಆಗುತ್ತೆ? ಹೀಗೂ ಉಂಟೆ ಬೆಂಗಳೂರು ಟ್ರಾಫಿಕ್ ಫ್ರೀ ಆಗೋದು. ಸಿಗ್ನಲ್ ಫ್ರೀ ಮಾಡಬೇಕು, ಅವಾಗಲೇ ಬೆಂಗಳೂರು ಟ್ರಾಫಿಕ್ ಫ್ರೀ ಆಗೋದು. ಸಿಗ್ನಲ್ ಫ್ರೀ ಇಲ್ಲ ಅಂದ್ರೆ ಹಂಗೆ ಒಂದು ಸಿಗ್ನಲ್ ಹಾಕಿದ್ರೆ ಗೌರ್ಮೆಂಟ್ ಚೆನ್ನಾಗಿರ್ಬೇಕು, ಗೌರ್ಮೆಂಟ್ ಚೆನ್ನಾಗಿರ್ಬೇಕು, ಜನ ಕ್ವಶನ್ ಮಾಡಾಗಿರ್ಬೇಕು, ಜನಕ್ಕೆ ಕೆಲಸ ಮಾಡಬೇಕು ಅಂತ ಗೌರ್ಮೆಂಟ್ ಬರಬೇಕು. ಅವ್ರವ್ರ ಸಂಪಾದನೆಗೋಸ್ಕರ ಕ್ವಶನ್ ಮಾಡಲೇಬೇಕು. ಏನೋ ಎಲೆಕ್ಷನ್ ಟೈಮಲ್ಲಿ ವೋಟ್ ಮಾಡಿ ಎಲ್ಲ ಸೈಲೆಂಟ್ ಆಗ್ಬಿಡ್ತಾರಲ್ಲ, ಹಂಗಿರ್ಬಾರ್ದು. ತಿರ್ಗಾ ನಾವು ಕ್ವಶನಬಲ್ ಆಗಿರ್ಬೇಕು. ವೈ? ಹೊಸ ಟಿಪ್ಪರ್ಲಾಗಿ ನೋಡು ಹೆಂಗಿದೆ, ಹೈಫೈ ಆಗಿದೆ. ಮತ್ತೆ ಏನ್ ಮಾಡ್ತಾ ಇದಾರೆ ಇವರಿಬ್ರು? ನೇಚರ್ ನೋಡು ಅಂದ್ರೆ ಮೊಬೈಲ್ ನೋಡ್ತಾ ಇದ್ದೀರಾ? ಅರ್ಜುನ್ ನಾರಾಯಣ್. Yes, ma'am. ಇಟ್ಬಿಟ್ಟು ನೇಚರ್ ಎಂಜಾಯ್ ಮಾಡ್ಕೊಂಡ್ಬರ್ರ. ನೋಡ ಕಾಡು ಎಲ್ಲ ಎಷ್ಟು ಚೆನ್ನಾಗಿದೆ. ಚೂರು ಎಳೆ ಬಿಸಿಲಿದ್ದಿದ್ರೆ ಈಚೆ ಬಂದಿರೋದು. ಬಟ್ ಹೆಂಗೋ ಎಂಟ್ರಿ ಆಗಿದ ತಕ್ಷಣ ಆನೆ ನೋಡಿದ್ವಿ, ಒಳ್ಳೆ ತಾಯಿ ಮಗು, ಸೂಪರ್ ಆಗಿತ್ತು. ಕಾಮಾಗಿ ಅನ್ನಿಸ್ತದೆ ಗಾಡಿ ಓಡಿಸೋಕೆ. ರೋಡು ಚೆನ್ನಾಗಿದೆ. ಆ್ಯಂಡ್ ಇಲ್ಲೆಲ್ಲ ರ್ಯಾಶಾಗಿ ಓಡಿಸ್ಬಾರ್ದು, ಅವ್ರು ಇಮಿಡಿಯೇಟ್ ಬಂದ್ಬಿಡ್ತಾರೆ. ರ್ಯಾಶಾಗೆಲ್ಲ ಓಡಿಸಂಗಿಲ್ಲ. ನೋ ಪಾರ್ಕಿಂಗ್, ನೋ ಪಿಕ್ನಿಕ್, ನೋ ಫೋಟೋ, ನೋ ಲಿಟ್ರಿಂಗ್, 1000 ಫೈನ್ ಫಾರ್ ವಯಲೇಷನ್. ಕಾಡೆಲ್ಲ ಸೇವ್ ಮಾಡಬೇಕು, ವೈಲ್ಡ್ ಲೈಫ್ ಸೇವ್ ಮಾಡಬೇಕು. ನಾವೆಲ್ಲ ಮೊಬೈಲ್ಗಳು ಜಾಸ್ತಿ ಆಗಿರೋದ್ರಿಂದ ಕಂಟ್ರೋಲ್ ಮಾಡಲೇಬೇಕು. ನಾವೆಲ್ಲ ಸಪೋರ್ಟ್ ಮಾಡಬೇಕು. ಪಬ್ಲಿಕ್ ಸಪೋರ್ಟ್ ಮಾಡಿದ್ರೇ ಅವರೆಲ್ಲ ಮಾಡೋಕ್ಕಾಗುತ್ತೆ. ಏನು ಮಾಡ್ತಾರೆ ಪಬ್ಲಿಕ್ಕೆ? ಎಲ್ಲರ ಕೈಯಲ್ಲೂ ಮೊಬೈಲ್ ಆಗಿಬಿಟ್ಟಿದೆ ಇವಾಗ. ಸೊ ಅದರಿಂದ ರೂಲ್ಸ್ ತರಲೇಬೇಕು. ಪಬ್ಲಿಕ್ ಎಲ್ಲಿ ಬೇಕಲ್ಲಿ ತಿಂದು ಬಿಸಾಕ್ತಾರೆ, ಪ್ಲಾಸ್ಟಿಕ್ ಬಿಸಾಕ್ತಾರೆ, ಕಸ ಬಿಸಾಕ್ತಾರೆ. ಚುನಾವಣೆ ಏನಾದ್ರು ಬಿಸಾಕಿದ್ರ ಕಾಡಲ್ಲಿ? ಗುಡ್ ಮನೆ, ನನ್ನ ಮಕ್ಕಳಷ್ಟು ಒಳ್ಳೆಯವರು ಇಡೀ ಪ್ರಪಂಚದಲ್ಲೇ ಯಾರಿಲ್ಲ. ಏನೋ ಇದೆ, ಕಾರ್ ನಿಂತಿದೆ, ಏನಿದೆ ಇಲ್ಲಿ? ಕಾರ್ ಯಾಕೆ ನಿಂತಿದೆ? ಕಾರ್ ನಿಲ್ಸಂಗಿಲ್ಲಲ್ಲ, ಅನೇಕ ನಿಂತಿದ್ದಾನೆ. ಏನು ಕಾಣಿಸ್ತಾ ಇಲ್ಲ? ಏನ್ ನೋಡಿ ನಿಂತ್ರಿ ಸರ್ ಅನ್ನೋದು? ಅಲ್ಲೇನೋ ಹೋಗ್ತಾ ಇದೆ. ಕೋತಿ ಕೋತಿ ನರಿ ತುಂಬಾ ಚೆನ್ನಾಗಿತ್ತಲ್ಲ. ಫೋಟೋ ಹಿಡಿಯೋದಿಲ್ಲ. ನಾನು ಇದ್ದಿದ್ರೆ ಆ ಕಡೆ ಫೋಟೋ ಹಿಡಿತಾ ಇದ್ದೆ. ತುಂಬಾ ದೂರ ಇತ್ತು, ಆಮೇಲೆ ಅದು ಮೂವ್ ಆಗೋಯ್ತು. ಕ್ಯಾಪ್ಚರ್ ಮಾಡೋಷ್ಟೊತ್ತಿ ಹೋಗ್ಬಿಟ್ಟಿದೆ. ಕೋತಿಗಳು ಸರ್, ಕೋತಿಗಳು.
ಸಫಾರಿ ಒಂದ್ಸರಿ ಬಂದು ನೋಡ್ಬೇಕು ಹೇಗಿದೆ ಅಂತ. ಬಂಡೀಪುರ ಕಡೆ ಈ ರಿಸಾರ್ಟ್ಗಳಿಗೆ ಹೋಗ್ಬೇಕು. ಅವರು ಗೌರ್ಮೆಂಟ್ ಇದಕ್ಕೆ ಹೋಗ್ಬಾರ್ದು, ರಿಸಾರ್ಟ್ ಅವ್ರ ಕಂಟ್ರೋಲಲ್ಲಿ ಹೋಗ್ಬೇಕು, ನೋಡ್ಬೇಕು ಹೆಂಗಿದೆ ಅಂತ. ಗೌರ್ಮೆಂಟ್ ರಿಸಾರ್ಟ್ ಇದ್ದಲ್ಲ, ಅದಕ್ಕೆ ಬುಕ್ ಮಾಡಬೇಕು ಅಷ್ಟೇ. ಚೆನ್ನಾಗಿ ಅನಿಸಿಲ್ಲ ನನಗೆ. ಈ ಜಂಗಲ್ ಸಫಾರಿ ರಿಸಾರ್ಟ್, ಹೈಫೈ ರಿಸಾರ್ಟ್ಗಳಿಗೆ ಒಂದ್ಸತಿ ಹೋಗಿ ನೋಡ್ಬೇಕು. ಅವ್ರದ್ದು ಚೆನ್ನಾಗಿದೆ ರಿಸಾರ್ಟ್ಗಳು, ರೂಮ್ಸ್ ಎಲ್ಲ ಚೆನ್ನಾಗಿದೆ. ಏನೂ ಇಲ್ಲ, ಎಂಥದ್ದು ಇಲ್ಲ ಮಾರಾಯರೇ. ಒನ್ಲಿ 2 ಆನೆ ಸಿಕ್ಕಿದ್ದು. ತಾಯಿ ಮಗಳನ್ನು ನೋಡಿ ಹೋಗುತ್ತಿದ್ದೇವೆ. ನನಗೆ ಆನೆ ನೋಡ್ಬಿಟ್ರೆ ರೀ ಸಮಾಧಾನ. ಏನೋ ಇದೆ ಮುಂದೆ, ಏನೋ ಇದೆ, ಆನೆ ಉಂಟು. ಕ್ಯಾಮರಾ ಆ ಕಡೆ ತಿರುಗಿಸಿ. ಏನು ನಿಲ್ಸಾರೆ? ಬೈಕು ಇದೆ, ಪೊಲೀಸ್ ಅವ್ನು ಫೈನ್ ಹಾಕ್ತಾನೆ. ಏನೋ ಕ್ರಾಸ್ ಆಗಿಟ್ಟಿದೆ ಅದನ್ನ. ಅದೇ ಅಲ್ಲಿ ಆನೆ ಇತ್ತಲ್ಲ ಅವಾಗ ನಿಲ್ಸಿರ್ಗಿದ್ದವರು. ಇಬ್ರಿಗೂ ಹಾಕ್ತಾನೆ ಫೈನು. ಅಲ್ಲೊಬ್ಬ ನಿಂತಾನೆ. ಆನೆ ಇರ್ಬೇಕು ಹಂಗಂದ್ರೆ. ಆನೆ ಇರೋದಕ್ಕೆ ನಿಂತಿರೋದು ನಾನು. ಅದು ಮರಿ ಆನೆಗಳಿದಾವಲ್ಲ ಅದಕ್ಕೋಸ್ಕರ. ಸರ್ ನಾವು ನಿಲ್ಸಿಲ್ಲ ಸರ್. ಇಲ್ಲ ಹೋಗೊಂದು ಇಲ್ಲೆಲ್ಲ ಇರುತ್ತೆ, ಅದಕ್ಕೆ ಅವ್ನು ನಿಂತಾನೆ. ಅದು ಅಲ್ಲಿ ಯಾರೋ ನಿಲ್ಸಿದ್ರು ಈ ಕಡೆ. ಅಯ್ಯೋ ಮಾರಯ್ಯ, ನಾವು ಅಪರೂಪಕ್ಕೆ ಬರ್ತೀವಿ, ಆನೆ ನೋಡಿ ಖುಷಿ ಆಗಲ್ವಾ? ನಾವೇನು ಡಿಸ್ಟರ್ಬ್ ಮಾಡಲ್ಲ ತಗೋ. ನಾವು ಆನೆ ನೋಡಿ ಒಂದು ದೂರದಿಂದ ಒಂದು ಫೋಟೋ ತಗೊಂಡು ಹೋಗ್ಬಿಡ್ತೀವಿ. ಆನೆ ಹತ್ರ ಬಂದರೆ ನಾವು ಹತ್ರ ಕೂಡ ನಿಲ್ಲಲ್ಲ. ಆನೆ ಹತ್ರ ಬರೋದಲ್ಲ, ಅದು ಗೊತ್ತಾಗಲ್ಲ. ಮಾಡೋದು ನಿಜ, ಬಟ್ ನಮಗೂ ಅಷ್ಟೇ ಅಲ್ಲ, ಅದ್ರ ಖುಷಿ ಅಲ್ಲ. ಅಲ್ಲ ಹತ್ರ ಇದ್ರೆ ನಾವು ಕಾರ್ ಮುಂದೆ ತಗೊಂಡೇ ಹೋಗಲ್ಲ. ಭಯ ಇಲ್ಲ, ಹತ್ರ ಬಂದ್ರೆ ನಾವ್ ಎಲ್ಲಿ ಕಾರ್ ತಗೊಂಡು ಹೋಗ್ತೀವಿ ರೀ? ಅವಕ್ಕೆ ಭಯ ಆಗುತ್ತಲ್ಲ, ಕಾರ್ ತಗೊಂಡೇ ಹೋಗಲ್ಲ ನಾವು ಹತ್ರ. ಅವಳಿಗೆ ಊರಲ್ಲಿ ಬಂದ್ಬಿಟ್ಟು ನಾವು ಇದು ಮಾಡಿದ್ವಿ, ವಿಚಾರ ಮಾಡಿದ್ವಿ. ನಾವು ಒಳ್ಳೆ ಸಿಟಿಸನ್ಸ್. ಓ ಮೈ ಗಾಡ್, ರೋಡು ಚೆನ್ನಾಗಿದೆ, ಪ್ರಕೃತಿ, ಲೈಟಾಗಿ ಮಳೆ, ಚಹಾ ಕುಡಿದ್ವಿ, ಎಲ್ಲ ಸೂಪರ್ ಆಗಿದೆ ವಾತಾವರಣ. ನೋಡಕ್ಕಾಗಿದೆ ವಾತಾವರಣ, ಮಳೆ ಬರುವ ವಾತಾವರಣ. ಆನೆ ಮರಿ ಒಂಟೆಗೆ ಸಿಕ್ಕಾಕೊಂಡೆ. ಕರಡಿ 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 ಇಲ್ಲ ನನ್ಗೆ ಒಂಥರ ಅವ್ರು ಬೇರೆ ಬೈತಾರಲ್ಲ, ನನ್ಗೆ ಭಯ ಹತ್ಕೊಂಡ್ಬಿಡ್ತು. ಕರಡಿ ಅಲ್ಲಿ ಜಿಂಕೆ, ಜಿಂಕೆ ಆ ಕಡೆ ಜಿಂಕೆ. ಅಟ್ ಲಾಸ್ಟ್ ಕರಡಿ ಫಸ್ಟ್ ಟೈಮ್ ಅಲ್ಲ, ಅಲ್ಲ ಕರಡಿ ಫಸ್ಟ್ ಟೈಮ್ ಅಲ್ಲ. ನಾನು ಆನೆ ಮರಿ ಕಳೆದೋಗ್ಬಿಟ್ಟಿದೆ ಅನ್ಕೊಂಡ್ಬಿಟ್ಟಿದೀನಿ. ಅಲ್ಲ ನನ್ಗೆ ಆಶ್ಚರ್ಯ ಆಗೋಯ್ತು, ಹೇಳಕ್ಕಾಗಲ್ಲ. ಅವರು ಎಲ್ಲಾರು ಒಂಥರ ಟ್ರಾಪ್ ಆಗ್ಬಿಟ್ಟು ಸಿಕ್ಕಾಕೊಂಡು ಯಾಕೆ ಆತರ ನಮ್ಮ ಹಣೆ ಬರೋ ತರನೇ ಅದ್ರದ್ದು ಹಣೆ ಬರೋ. ನಾನು ಈ ಕಡೆ ಮುಂದೆ ಬಂದ್ಮೇಲೆ ನಂಗೆ ಅನ್ಸ್ತು ಕರಡಿ ಅಲ್ವಾ ಅದು ಅನ್ಸ್ತು. ಓ ಮೈ ಗಾಡ್, ನರಿ ನೋಡಿದ್ವಿ, ಕರಡಿ ನೋಡಿದ್ವಿ ಫ್ರೆಂಡ್ಸ್.
ತುಂಬಾ ಬ್ಯೂಟಿಫುಲ್ ಆಗಿತ್ತು. ಒಂಥರ ಮರಿನೂ ಅಲ್ಲ, ದೊಡ್ಡದು ಅಲ್ಲ, ಒಂಥರ ಮೀಡಿಯಂ ಸೈಜು, ಸುಂದರ ರೂಪ. ಬ್ಯೂಟಿಫುಲ್ ಆಗ್ತದ. ಆ ಪ್ರಾಣಿಗಳನ್ನ ಎಂಜಾಯ್ ಮಾಡೋದೇ ಕೆಲವರು. ನನ್ನಂಥವ್ರು, ನಿಮ್ಮಂಥವ್ರಿಗೆ ಬ್ಯೂಟಿಫುಲ್ ಅನ್ಸಿಲ್ಲ ಅಂದ್ರೆ ನಾನು ಏನು ಮಾಡಲಿ. ಬ್ಯೂಟಿಫುಲ್ ಬ್ಯೂಟಿಫುಲ್ ನಾರಿ ನರಿ ಬುದ್ಧಿ ಅಂತಾರೆ ಗೊತ್ತಾ? ನಿಂದು ನಾರಿ ಬುದ್ಧಿ ಮಾರಾಯರೆ. ಏನಾದ್ರೂ ಇರ್ಲಿ, ನರಿ ಲಕ್ಕಿ ಅಂದಮೇಲೆ ನರಿ ಬುದ್ಧಿನೂ ಓಕೆ, ಐ ಅಕ್ಸೆಪ್ಟ್ ಇಟ್. ಕರಡಿ ತುಂಬಾ ಚೆನ್ನಾಗಿತ್ತು. ಯಾವಾಗ ಚಿಕ್ಕದ್ರಲ್ಲಿ ನೋಡಿದ್ದು, ಬೆಡ್ಡಲ್ಲಿ ಹುಚ್ಚಿ ಹೋಯ್ತೀವಿ ಅಂತ ಹೇಳಿ ಆಶ್ಚರ್ಯ ಆಗುತ್ತೆ. ಕರಡಿ ಮೇಲೆ ಕೂರಿಸಿದ್ರು ನನ್ನ. ನಮ್ಮೂರ್ ಕಡೆ ಬರೋದು ಚಿಕ್ಕದ್ರ ಕರಡಿ, ಬೇರ್. ಕರಡಿ ಅಂದ್ರೆ ಆ ಕರಡಿ ಅಂದ್ರೆ ನೀನ್ ಆಡ್ತಾ ಇದೆಯಲ್ಲ ಗೇಮು, ಅದು ಎತ್ತಿಕಿದ್ಯಾ ಇಲ್ಲ ಮೊಬೈಲ್? ಗೇಮೇ ಆಡ್ತಾನ. ನಾನೇ ಗಾಡಿ ಓಡಿಸ್ಕೊಂಡ್ ತೋರ್ಸಿದ, ನೀವಂತೂ ತೋರ್ಸ್ಲಿಲ್ಲ ಏನ್ರಿ? ಅವ್ರು ಯಾವಾಗ ಮೊಬೈಲ್ ಹಿಡ್ಕೊಂಡಿದ್ದು ತೋರ್ಸ್ಬೇಕು ತಾನೆ. ಇದೇನು ಬ್ಲಾಕ್ ಮೇಲೆ ಏನದು ಕಾಗೆಗಳು? ಏನಪ್ಪ ಕರಡಿ ಮೇಲೆ ಹೋಗ್ಬಿಟ್ಟಿದ್ದು ಅನ್ಕೊಂಡೆ. 2 ಕಾಗೆ ಕುಚ್ಚಿ ಕುಚ್ಚಿ. ಸುಮ್ಮನೆ ಕಿರ್ಚ್ಬೇಡ ಸುನ.